यूटीवी न्यूज में स्वागत है आप सभी दर्शकों का। मैं हूं सानिया। ನಮ್ಮ ರಾಜ್ಯದಲ್ಲಿ ವಿಜಯಪುರ, ಬೆಳಗಾಮ, ಬಾಗಲಕೋಟ್ ಮತ್ತು ಇನ್ನಿತರ ಕಡೆ ರೈತರು ಕಬ್ಬಿನ ಬೆಳೆಗೆ ಇವತ್ತು ಬೆಳೆಗೆ 3,550 ರೂಪಾಯಿ ಏನು ಕೇಂದ್ರ ಸರ್ಕಾರ ಇದು ಮಾಡಿದೆ. ಅದ್ರ ಜೊತೆಗೆ ಏನು ಅಲ್ಲಿ ಕಟಾವು ಮಾಡುವಂತಹದ್ದು, ಟ್ರಾನ್ಸ್ಪೋರ್ಟೇಷನ್ ಎಲ್ಲವನ್ನ ಕೂಡಿಸುವ 4,600 ರೂಪಾಯಿ ಆಗ್ತದೆ. 3,500 ರೂಪಾಯಿ ದಿವಸ ರೈತರಿಗೆ ನೇರವಾಗಿ ಬರುವಂತದನ್ನ ಇದು ಮಾಡಬೇಕು ಅಂತ ಹೇಳಿ ಒಂದು ಇಟ್ಕೊಂಡು ಹೋರಾಟ ಮಾಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಾವು ರೈತರ ಪರವಾಗಿ ಇದ್ದೀವಿ. ಹಿಂದೇನು ಕೂಡ ಕಬ್ಬು ಬೆಳೆಗಾರರ ಸಲುವಾಗಿ ಪ್ರಕಾಶ್ ಹುಕ್ಕೇರಿ ಅವರು ಸಚಿವರಿದ್ದಾಗ, ಸಕ್ಕರೆ ಕಬ್ಬು ಸಚಿವರಿದ್ದಾಗ ಸುಮಾರು 350 ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ದು ಮಾಡಿದ್ವಿ. ಮತ್ತು ಈಗಲೂ ಕೂಡ ನಮ್ಮವರೇ ಇದ್ದಾರೆ ಸಚಿವರು, ಶಿವಾನಂದ ಪಾಟೀಲ್ ಇದ್ದಾರೆ, ಸದ್ಯ ಶುಗರ್ ಮಿನಿಸ್ಟ್ರು. ನಾಳೆ ಕ್ಯಾಬಿನೆಟ್ ಕೂಡ ಇದೆ. ನನಗೆ SK ಪಾಟೀಲ್ರಿಗೆ, ಶಿವಾನಂದ ಪಾಟೀಲ್ರಿಗೆ ಮತ್ತು ತಿಮ್ಮಾಪುರ ಅವ್ರಿಗೆ ಎಲ್ಲ ಕಡೆ ಹೋಗಿ ಕೂಡ ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಚರ್ಚೆ ಮಾಡ್ಕೊಂಡು ನಾಳೆ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಮಾಡ್ತೀವಿ. ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡ್ಬಾರೆ, ರಾಜ್ಯ ಸರ್ಕಾರ ಒಂದ್ರ ಮೇಲೆ ಇಲ್ಲ, ರಾಜ್ಯ ಸರ್ಕಾರ ಒಬ್ಬರ ಮೇಲೆ ಇದು ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಅದು ರಾಜ್ಯ ಸರ್ಕಾರ ಮಾಡ್ತದೆ. ಇನ್ನು FRP ನಿಗದಿ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅಷ್ಟೇ ಅಲ್ಲ, MRP ಶುಗರ್ ಮೇಲೆ ಮಾಡುವಂತದ್ದು ಕೇಂದ್ರ ಸರ್ಕಾರ. ಕಳೆದ 9 ವರ್ಷದಿಂದ ರಿವೈಸ್ ಆಗಿಲ್ಲ ಅದು. ಆಮೇಲೆ ಇನ್ನೊಂದು ನಿಮ್ಮ ಎಥನಾಲ್ ಕೂಡ, ನಾವು ಎಥನಾಲ್ ಬಗ್ಗೆ ಮಾತಾಡ್ತೀವಿ. ಎಥನಾಲ್ ಬಗ್ಗೆ ಕೇಂದ್ರ ಸರ್ಕಾರ ಬಹಳಷ್ಟು ಒತ್ತಡವನ್ನು ಕೊಡ್ತಾ ಇತ್ತು. ಆದ್ರೆ ಅದನ್ನ ಖರೀದಿ ಮಾಡ್ತಾ ಇಲ್ಲ 100%. ಯಾರ್ಯಾರು ಶುಗರ್ ಫ್ಯಾಕ್ಟರೀಸ್ ಇದು ಮಾಡಿ ಎಥನಾಲ್ ಪ್ರೊಡ್ಯೂಸ್ ಮಾಡ್ತಾರೆ 100ನಲ್ಲಿ 40% ಅಷ್ಟೇ ಮಾಡ್ತಾ ಇದಾರೆ. ಮತ್ತೆ ಅದರಲ್ಲೂ ಕಡಿಮೆ ಆಗ್ತದೆ ಅಂತ ಪರ್ಸೆಪ್ಟ್ ಹೇಳಿದ್ರು. ನನ್ಗೆ ಗೊತ್ತಿಲ್ಲ ಆ ವಿಚಾರ. ನನಗೆ ತಿಳ್ಕೊಂಡ ಪ್ರಕಾರ ಬೆಳಗ್ಗೆ ನಾನು ನ್ಯಾಮ್ಗೋಡ್ರು ಮಾಡಿರ್ತಿದ್ದೆ, ಓನ್ಲಿ 40% ಖರೀದಿ ಮಾಡ್ತಾ ಇದ್ದಾರೆ. ಮತ್ತು ಎಥನಾಲ್ ಪ್ರೊಡ್ಯೂಸ್ ಮಾಡಕ್ಕೆ ಉತ್ತೇಜನ ಕೊಡೋದು, ಖರೀದಿ ಮಾಡ್ಲಿಕ್ಕೆ ಹಂಗೆ ಬೇರೆ ಹತ್ರ ಎಲ್ಲಿ ಮಾತನಾಡಕ್ ಮಾರಾಟ ಮಾಡ್ಕೊಳ್ಳೋಕೆ ಅವ್ರಿಗೆ. ಅದಕ್ಕೆ ಎಥನಾಲ್ ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಇದೆಲ್ಲವೂ ಕೂಡ ಸರಿಯಾಗಿ ಆಗಿದ್ರೆ ಅವು ಏನು ನಿಮ್ಮ ಶುಗರ್ ಫ್ಯಾಕ್ಟರಿಗೂ ಕೂಡ ಒಂದು ಉತ್ತಮ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಪವರು, ಡಿಸ್ಟಿಲರಿ, ಎಥನಾಲು, ಮತ್ತೆ ನೀವು ಎಥನಾಲ್ ಪ್ರೊಡ್ಯೂಸ್ ಮಾಡಕ್ ಹಚ್ಚಿ ಖರೀದಿ ಮಾಡ್ತಿದ್ರೆ ಏನ್ ಮಾಡ್ಬೇಕು ಅವ್ರೂ ಕೂಡ. ಅದರಿಂದ ಶುಗರ್ ಫ್ಯಾಕ್ಟರಿ ಹೊರತದೆ ಬರ್ತದೆ. ಶುಗರ್ ಫ್ಯಾಕ್ಟರಿ ಹೊರತ ಬಿದ್ದಾಗ ರೈತರಿಗೂ ಕೂಡ ಪರಿಹಾರ ಕೊಡುವಂಥದ್ದು ಹೊರತು ಬರ್ತದೆ. MRP ಕೂಡ ರಿವೈಸ್ ಆಗಬೇಕು. ನಾವು ನಾಳೆ ಕ್ಯಾಬಿನೆಟ್ ಅಲ್ಲಿ ಇದರೆಲ್ಲಾನು ಕೂಡ ಚರ್ಚೆ ಮಾಡ್ತೀವಿ. ಆಮೇಲೆ ಕೆಲವೊಂದು ವಿಚಾರಗಳು ಹೇಳಿದಾರೆ. 14-15 ದಿವಸವಾಗಿ ಪೇಮೆಂಟ್ ಮಾಡಲ್ಲ, ನಂತರ ಪೇಮೆಂಟ್ ಮಾಡಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ಸಮಿತಿ ಕೊಡಬೇಕು ಅನ್ನೋದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಎಲ್ಲವನ್ನೂ ಕೂಡ ನಾವು ನಾಳೆ ಚರ್ಚೆ ಮಾಡ್ತೀವಿ. ಮತ್ತು ಮುಖ್ಯಮಂತ್ರಿಗಳಿಗೆ ನಾಳೆ ನಾವು ವಿನಂತಿ ಮಾಡ್ಕೋತೀವಿ. ನಾವು ಪ್ರಧಾನಮಂತ್ರಿ ಹತ್ರ ಮತ್ತೊಂದು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭೇಟಿಯಾಗುವಂತದ್ದು. ತೂಕದಲ್ಲಿ ಕಳ್ತನ ಆಗುತ್ತೆ, ಅದು ನೋಡಿದೆ. ತೂಕದಲ್ಲಿ ಕಳ್ತನ ಆಗುದು, ಅದು ಈಗಾಗಲೇ ಶಿವಾನಂದ ಪಾಟೀಲ್ ಓದು ಮಾಡ್ತೀವಿ ಅಂತ ಹೇಳಿದಾರೇನೋ, ಡಿಜಿಟಲ್ ವೇಯಿಂಗ್ ಮಾಡ್ತೀವಿ ಅಂತ ಹೇಳಿದಾರೆ. ಮಾಡ್ತಾ ಇದಾರೆ, ಅವರು ಕೂಡ ಮಾಡ್ತಾ ಇದಾರೆ. ಇದೆಲ್ಲ ಕೂಡ ನಾವೆಲ್ಲ ಚರ್ಚೆ ಮಾಡ್ತೀವಿ. ನಾಳೆ ಶಿವಾನಂದ ಪಾಟೀಲ್ ಇರ್ತಾರೆ ಕ್ಯಾಬಿನೆಟ್, ನಾನು ಇರ್ತೀನಿ, SK ಪಾಟೀಲ್ ಇರ್ತಾರೆ, ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ, ಎಲ್ಲರೂ ಕೂಡ ಇರ್ತೀವಿ. ಚರ್ಚೆ ಮಾಡಿ ಇವತ್ತೊಂದು ದಿವಸ ಒತ್ತು ತಿಮ್ಮಾಪುರ ಇರ್ತಾರೆ, ಯಾಕಂದ್ರೆ ಬಾಗಲಕೋಟ ಅವ್ರಿಗೆ ವಹಿಸಿದ್ದಾರೆ. ತಿಮ್ಮಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರಕ್ಕೆ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಭೇಟಿಯಾಗಿ ಪ್ರಧಾನಮಂತ್ರಿಗಳ ಹತ್ರ ಎಲ್ಲರೂ ಕೂಡ ಕೇಂದ್ರದಿಂದ ಏನಾಗಬೇಕು ಎಲ್ಲ ಹೇಳ್ತೀವಿ. ನಮ್ಮ ವಿಜೇಂದ್ರ ಅವರು ಹೆಂಗಿದ್ರು ಕೂಡ ರಾಜ್ಯಾಧ್ಯಕ್ಷರು, BJP ರಾಜ್ಯಾಧ್ಯಕ್ಷರು ಬೆಳಗಾವಿ ಹೋರಾಟ ಮಾಡ್ತಾ ಇದಾರೆ. ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೋತೀನಿ, ನೀವು ರೈತರ ಹೋರಾಟದ ಭಾಗಿಯಾಗಿದ್ರಿ, ದಯವಿಟ್ಟು ವಿಜೇಂದ್ರ ಅವರ ಪ್ರಧಾನಮಂತ್ರಿಗಳ ಒಂದು ಇದಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸಿ. ಮತ್ತು ಕೇಂದ್ರ ಸರ್ಕಾರದಿಂದ ಮಾಡ್ಬೇಕಾಗಿದ್ರೆ ಎಲ್ಲಾನು ಕೂಡ ವಿಜೇಂದ್ರ ಅವರು ಮಾಡ್ತಾರ ಅನ್ನೋ ಒಂದು ವಿಶ್ವಾಸ. ಯಾಕಂದ್ರೆ ಅವ್ರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರು ಮಾಡ್ತಾರ ಅಂತ ಹೇಳಿ ನನಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ. ಆ ಕೆಲಸ ವಿಜೇಂದ್ರ ಅವ್ರು ಮಾಡ್ಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ. ರಾಜ್ಯ ಸರ್ಕಾರ ನಮ್ಮ ಕೆಲಸ ಎಲ್ಲ ನಾವು ಮಾಡ್ತೀವಿ. ಥ್ಯಾಂಕ್ ಯು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।